ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಶಾಂತಲಾ ವಿತ್ ಸುಶಾಂತ್ ಬ್ಲಾಗ್ಗೆ ಸ್ವಾಗತ ಮಾಡ್ತಾ, ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ, ಪ್ರೀತಿಯ ತೋರಿಸೋ ಮನೋಜ ಬಿಟ್ಟು ದೈವವು ಬೇರೆಲ್ಲಿದೆ, ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ. ವಿಶಾಲವಾದ ಹೃದಯ, ಶ್ರೀಮಂತವಾದ ಮನಸ್ಸು, ಹಾಗೆ ಬೇರೆಯವರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸುವಂತಹ ಗುಣ, ಇವೆಲ್ಲವುಗಳು ಇರೋದು ತುಂಬ ಕಡಿಮೆ. ಅದೆಲ್ಲ ಗುಣಗಳನ್ನು ಹೊತ್ತಿರುವಂತಹ ಒಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರು ತಮ್ಮ ಪತಿಯವರನ್ನು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತೀವಿ ಈಗ ಎಲ್ಲರೂ, ಕ್ಯಾನ್ಸರ್ ಅನ್ನೋ ಕಾಯಿಲೆ, ಅದರಲ್ಲಿ ಅವರ ಪತಿಯನ್ನು ಕಳ್ಕೊಂಡ ನಂತರ ಅವರು ಆ ಕಾಯಿಲೆಯ ಬಗ್ಗೆ, ಆ ಕಾಯಿಲೆಯಲ್ಲಿ ಬಳಲ್ತಾ ಇರುವಂತಹ ರೋಗಿಗಳಿಗೆ ಸಾಂತ್ವನ ನೀಡೋದು, ಹಾಗೆ ಅವರ ಆರೈಕೆದಾರರಿಗೆ ಸಹಾಯ ಹಸ್ತ ನೀಡೋದು, ಅವರ ಮಕ್ಕಳಿಗೆ, ಆ ಥರ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಇದೆಲ್ಲ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂಥವರ ಒಬ್ಬರ ಪರಿಚಯ ನಿಮಗೆ ಇವತ್ತು ಮಾಡಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಅವರನ್ನು ತೋರಿಸಿದಾಗ. ಇವರೇ ಉಷಾ ನಾರಾಯಣ್ ಅಂತ. ಅವರು ಈ ಒಂದು ಕ್ಯಾನ್ಸರ್ ಅನ್ನುವ ಒಂದು ಕಾಯಿಲೆ, ಈ ಕಾಯಿಲೆಯ ಬಗ್ಗೆ ನೊಂದವರಿಗೆ ಸಹಾಯ ಹಸ್ತ ಮಾಡೋದಕ್ಕೋಸ್ಕರ ಒಂದು ಲಕ್ಷ್ಮೀಶ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಆ ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸ್ತೀವಿ ಮುಂದೆ. ಹಾಗೆ ಅವರು ಆ ಕಾಯಿಲೆಯನ್ನು ಹತ್ತಿರದಿಂದ ನೋಡಿದ್ದಕ್ಕಾಗಿ ಅವರಿಗೆ ಅದರ ಆಳ, ಅಗಲ, ಉದ್ದ ಪ್ರತಿಯೊಂದು ಅನುಭವಿಸಿ ಅವರಿಗೆ ಅದಕ್ಕೆ ಸಹಾಯ ಮಾಡಬೇಕು. ಎಷ್ಟು ಕಷ್ಟ ಈ ಕಾಯಿಲೆಗಳೆಲ್ಲ ಬಂದಾಗ ಅದನ್ನು ಎದುರಿಸೋದು ಬರೇ ರೋಗಿಗೆ ಮಾತ್ರ ಅಲ್ಲ, ಆರೈಕೆದಾರರಿಗೆ, ಕುಟುಂಬದವರಿಗೆ ಎಲ್ಲರೂ ಅದರಲ್ಲಿ ನೋವು ತಿನ್ನಬೇಕಾಗತ್ತೆ, ಯಾವ್ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಎಲ್ಲವನ್ನು ಅವ್ರು ನೋಡಿರೋ ಕಾರಣ ಅವರೊಂದು ಈ ಲಕ್ಷ್ಮೀಶ ಫೌಂಡೇಶನ್ ಒಂದು ಸಂಸ್ಥೆಯನ್ನು ಕಟ್ಟಿ ನಡೆಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಅದರಲ್ಲಿ ನಾವು ಒಂದು ಪ್ರವಾಸಕ್ಕೆ ಒಟ್ಟಿಗೆ ಹೋಗಿ ನಮ್ಗೆ ಅವ್ರ ಪರಿಚಯ ಆಗಿ ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ, ಅದೆಷ್ಟೋ ವರ್ಷದಿಂದ ಪರಿಚಯ ಇದೆ ಅನ್ನೋ ಥರ ಇದ್ದೀವಿ ನಾವು. ನಮಗೂ ಅವ್ರು ಮಾಡೋ ಕೆಲಸ ಇಷ್ಟ ಆಗಿ ನಮ್ಮ ಕೈಯಲ್ಲಾಗೋದೊಂದು ಸಹಾಯ ಏನಾಗುತ್ತೆ, ಅದು ಎಲ್ಲರ ಹತ್ರನೂ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಷ್ಟಾಗುತ್ತೆ ಅಷ್ಟನ್ನು ಸಹಾಯ, ಹಾಗೆ ಅವರಿಗೊಂದು ಸಪೋರ್ಟು ಅಂದರೆ ಅವ್ರು ಮಾಡ್ತಿರೋ ಕೆಲಸದಲ್ಲಿ ನಮ್ಮ ಒಂದು ಸಣ್ಣ ಸಹಾಯ ಹಸ್ತ ಯಾವುದೇ ರೀತಿಯಲ್ಲಿ ನೀಡಿದ್ರು ಅವ್ರಿಗೆ ಪ್ರೇರಣೆ ಜಾಸ್ತಿ ಆಗುತ್ತೆ, ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಈ ಥರ ನೊಂದಿರೋವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಸಿಗತ್ತೆ. ಅದಕ್ಕಾಗಿ ಇವತ್ತು ಅವ್ರ ಪರಿಚಯ ನಿಮಗೂ ಮಾಡೋಣ. ಇವರು ನಿಮಗೆಲ್ಲರಿಗೂ ಗೊತ್ತಿರೋ ಮುಖಾನೇ. ಅನೇಕ ವರ್ಷಗಳ ಕಾಲ ದೂರದರ್ಶನದಲ್ಲಿ ಹಾಗೂ ಉದಯ ವಾಹಿನಿಯಲ್ಲಿ ವಾರ್ತಾವಾಚಕಿಯಾಗಿ, ಹಾಗೂ ಚಂದನದಲ್ಲಿ ವೈದ್ಯರೊಂದಿಗೆ ಭೇಟಿ ಅನ್ನೋ ಕಾರ್ಯಕ್ರಮಗಳೆಲ್ಲ ಬರ್ತಾ ಇತ್ತು. ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಪ್ರತಿಯೊಬ್ಬರಿಗೂ ಚಿರಪರಿಚಿತರೆ. ಹಾಗಾಗಿ ನಾವೇನು ಅವ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಲ್ಲ. ಅದೇ ರೀತಿ ಉತ್ತಮ ಹೃದಯ ಶ್ರೀಮಂತಿಕೆ, ಹಾಗೆ ಒಂದು ವಿಶಾಲ ಮನೋಭಾವ ಎಲ್ಲ ಇಟ್ಕೊಂಡು ತುಂಬ ಪ್ರೀತಿಯಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರ ಹತ್ರನೇ ಕೇಳೋಣ ಈಗ ಅವರ ಸಂಸ್ಥೆಯ ಬಗ್ಗೆ. ಅವರೇ ಹೇಳ್ತಾರೆ ನಿಮಗೆ ಅದರ ಪೂರ್ತಿ ವಿವರಗಳನ್ನು ಅವರೇ ಹೇಳ್ತಾರೆ. ಹೇಳಿ ಉಷಾ ಅವರೇ. ನಿಮ್ಮ ಖಂಡಿತ ನಿಮಗೆ ತುಂಬ ತುಂಬ ಧನ್ಯವಾದ. ಯಾಕೆಂದರೆ ನನ್ನ ಬಗ್ಗೆ ತುಂಬ ವಿಶಾಲ ಹೃದಯ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ನಂದೊಬ್ಬಳದೇ ಅಲ್ಲ, ನಿಮ್ಮಂಥ ವಿಶಾಲ ಹೃದಯದವರೆಲ್ಲ ಸೇರಿ ಲಕ್ಷ್ಮೀಶ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದು ಎಲ್ಲರಿಗೂ ಸೇರಿದಂತಹ ಒಂದು ಸಂಸ್ಥೆ. ಯಾರು ಒಬ್ಬರಿಂದಲೂ ಯಾವುದೇ ಒಂದು ಕೆಲಸ ಸಾಧ್ಯ ಆಗಲ್ಲ. ಹಲವಾರು ಕೈಗಳು ಜೋಡಿಸಿದಾಗ ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಲಕ್ಷ್ಮೀಶ ಫೌಂಡೇಶನ್ ಅನ್ನುವಂಥದ್ದು ಆರಂಭ ಆಗಿದ್ದು 2020ರಲ್ಲಿ. ಈಗ ಇದು 6ನೇ ವರ್ಷ. ನಾವು ಪ್ರತಿ ವರ್ಷವೂ ಕೂಡ ಒಂದು ಸಂಸ್ಥಾಪನಾ ದಿನಾಚರಣೆ ಅಂತ ಮಾಡ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ನಾವು ಫಂಡ್ ರೈಸಿಂಗ್ ಪ್ರೋಗ್ರಾಮ್ನ ಮಾಡ್ತೀವಿ. ಕಾರಣ ಇಷ್ಟೇ, ನಮ್ಮ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಪೀಡಿತ ಮಕ್ಕಳು ಇದ್ದಾರೆ, ಪೇಷಂಟ್ಸ್ನ ಮಕ್ಕಳಿದ್ದಾರೆ, ಅದಲ್ಲದೆ ಬಿಲೋ ಪಾವರ್ಟಿ ಲೈನ್ನಲ್ಲಿ ಇರುವಂಥ ಮಕ್ಕಳು ಇದ್ದಾರೆ. ಇವರೆಲ್ಲರಿಗೂ ನಾವು ಡೈರೆಕ್ಟಾಗಿ ಸ್ಕೂಲು ಕಾಲೇಜ್ಗೆ ಫೀಸನ್ನು ಪೇ ಮಾಡ್ತಾ ಇದ್ದೀವಿ. ಹಾಗೆ ಈಗ ಒಂದು 150 ಮಕ್ಕಳಿಗೆ ನಾವು ಶಿಕ್ಷಣಕ್ಕೆ ನೆರವನ್ನು ನೀಡ್ತಾ ಇದ್ದೀವಿ. ಈ ಶಿಕ್ಷಣಕ್ಕೆ ನೆರವು ಬೇಕು ಅಂತ ತುಂಬ ಮಕ್ಕಳು ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಅದನ್ನು ನಮಗೆ ಬರ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಒಂದು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಮಾಡ್ತೀವಿ.
ಅದರಲ್ಲಿ ಬರುವಂಥ ಹಣ ಅರ್ಧ ನಮಗೆ ಆ ಕಾರ್ಯಕ್ರಮಕ್ಕೆ ಖರ್ಚಾಗುತ್ತೆ. ಬಹುಶಃ ಒಂದು 40% ಉಳಿಬಹುದು. ಅದನ್ನು ಮತ್ತೆ ನಮ್ಮ ಈ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನಾವು ಬಳಸ್ಕೋತೀವಿ. ಇದಲ್ಲದೆ ನಾವು ಪ್ರತಿ ಮಂಗಳವಾರವೂ ಕೂಡ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಾವು ಫ್ರೀಯಾಗಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಒಂದು ರೋಗಿಗಳಿಗೆ, ಇನ್ನೊಂದು ರೋಗಿಗಳನ್ನು ನೋಡ್ಕೊಳ್ಳೋರಿಗೆ. ಯಾಕಂದರೆ ಅದು ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಕಾರಣ ಇಷ್ಟೇ, ರೋಗಿಯನ್ನು ನೋಡ್ಕೊಳ್ಳೋ ಅಂಥವ್ರು ಮಾನಸಿಕವಾಗಿ ಬಹಳ ಆತ್ಮಸ್ಥೈರ್ಯದಿಂದ ಇದ್ದಾಗ ಮಾತ್ರ ಒಬ್ಬ ರೋಗಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ. ಅವರಿಗೆ ಏನಾದರೂ ತೊಂದರೆಗಳಿದ್ರೆ ಮಾನಸಿಕವಾಗಿ ಅವರು ತುಂಬ ಗೊಂದಲದಲ್ಲಿರ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು, ಅವರ ಆರೋಗ್ಯವನ್ನು ಕೆಡಿಸ್ಕೊತಾ ಇರ್ತಾರೆ. ಹಾಗಾಗಿ ಅದರೆಲ್ಲದರ ಒಂದು ಸಣ್ಣ ವಿವರಣೆಗಳನ್ನು ಕೊಟ್ಟು ಅವರಿಗೆ ಧೈರ್ಯವನ್ನು ತುಂಬೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ಲದೆ ಅನೇಕರು ಮತ್ತೆ ಫೋನಲ್ಲಿ ಕೂಡ ನಮ್ಮನ್ನು ಕೇಳ್ತಾರೆ ಕೌನ್ಸಿಲಿಂಗು ಕಂಟಿನ್ಯೂಷನ್ನು ಅಂತ. ಅದನ್ನು ನಾವು ಇದೆಲ್ಲ ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಒಳ್ಳೆಯ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಸ್ಲಮ್ಗಳಿಗೆ ತಗೊಂಡೋಗಿ ಕೊಡ್ತಾ ಇದ್ದೀವಿ. ನಾವು ಬಳಸಿರ್ತೀವಿ, ಒಂದು 4 ಸಲ ಹಾಕಿರ್ತೀವಿ, 5ನೇ ಸಲ ಅಯ್ಯೋ ನನಗಿದೇನೋ ಬೇಡಪ್ಪ ಅಂತ ಅನ್ನಿಸ್ಬೋದು. ಅಂಥ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಶುಭ್ರ ಮಾಡಿ ಅದನ್ನು ಸ್ವಚ್ಛ ಇಲ್ಲದಿದ್ದರೆ ಐರನ್ ಮಾಡಿ ಅದೆಲ್ಲ ಮಾಡಿ ನೀಟಾಗಿ ಸ್ಲಮ್ಗಳಿಗೆ ಕೊಡ್ತೀವಿ. ಮತ್ತು ವೃದ್ಧಾಶ್ರಮಗಳಿಗೆ ಹೋಗ್ತೀವಿ ತಿಂಗಳಲ್ಲಿ ಒಂದಿನ. ಅಲ್ಲಿ ಅವರೊಂದಿಗೆ ನಾವು ಬೆರೆತು ಅವ್ರಿಗೆ ಆಟ ಆಡಿಸ್ತೀವಿ, ಹಾಡು ಹೇಳಿಸ್ತೀವಿ, ಒಂದಿಷ್ಟು ಜೋಕ್ಗಳನ್ನು ಹೇಳ್ತೀವಿ. ಹಿಂಗೆಲ್ಲ ಮಾಡಿ ಅವ್ರ ಜೊತೆಗೆ ನಾವು ಒಂದು 2 ಅವರ್ ಇದ್ದಾಗ ನಮ್ಮನ್ನು ಕೇಳೋರು ಇದ್ದಾರಪ್ಪ, ನಾವೊಬ್ಬರೇ ಅಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಸೊ ಈ ಎಲ್ಲ ಆ್ಯಕ್ಟಿವಿಟಿಗಳು ನಮ್ಮ ಫೌಂಡೇಶನ್ನಿಂದ ಸಣ್ಣದಾಗಿ ಈಗ 5 ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಇದು 6ನೇ ವರ್ಷ. ಪ್ರತಿ ವರ್ಷವೂ ಸಾಮಾನ್ಯವಾಗಿ ನಾವು ಮಾಡುವಂಥ ಕಾರ್ಯಕ್ರಮ ಸಂಗೀತದ್ದು ಇಲ್ಲ ಕ್ಲಾಸಿಕಲ್ ಡ್ಯಾನ್ಸು ಈ ಥರದ್ದನ್ನು ಮಾಡಿದ್ದೀವಿ ಇದುವರೆಗೂ. ಸೊ ನೀವು ಪ್ರತಿ ವರ್ಷ ಬರ್ತಾ ಇದ್ದೀರಿ. ಸೊ ಅದರ ಅನುಭವ ಕೂಡ ನಿಮಗೆ ಆಗಿರುತ್ತೆ. ಮತ್ತು ಬರ್ತ್ಡೇಗಳಿಗೆ ಮನೆಯಲ್ಲಿ ಬರ್ತ್ಡೇ ಆಚರಿಸುವಂಥವ್ರು, ಆ್ಯನಿವರ್ಸರಿಗಳನ್ನು ಆಚರಿಸ್ಕೊಡೋರು, ಅಥವಾ ಗೃಹ ಪ್ರವೇಶ ಇರ್ಬೋದು, ಹಿರಿಯರನ್ನು ಸ್ಮರಣೆ ಮಾಡೋ ದಿನಗಳಿರ್ಬೋದು, ಅಂಥ ದಿನಗಳಲ್ಲಿ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಗೆ ಹಣ ಕೊಡೋರು ಇದ್ದಾರೆ. ಅಥವಾ ನಮ್ಗೆ ಒಂದೇ ಸಲ ಕೊಡೋಕ್ಕಾಗಲ್ಲ ಅನ್ನೋಂಥವ್ರು ತಿಂಗಳು ಸಣ್ಣ ಮೊತ್ತವೇ ಇರ್ಬೋದು, ಅದು 200 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಎಷ್ಟೋ ಅವ್ರ ಕೈಗೆ ಆದಷ್ಟನ್ನು ಕೊಡುವಂಥವ್ರು ಕೂಡ ರೆಗ್ಯುಲರ್ ಆಗಿ ಇದ್ದಾರೆ. ಸೊ ಹೀಗೆ ಎಲ್ಲರ ಒಂದು ಸಹೃದಯ ಮನಸ್ಕರಿಂದ ನಮ್ಮ ಸಂಸ್ಥೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದಲ್ಲದೆ ಮತ್ತೆ ನಮಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಪ್ಯಾಲಿಯೇಟಿವ್ ಕೇರ್ ಸೆಂಟರು ಇಲ್ಲ ಆಫ್ಟರ್ ಕೀಮೋ ಕೇರ್ ಸೆಂಟರು ಇದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಆದರೆ ಸ್ಥಳದ ಕೊರತೆ ನಮಗಿರೋದ್ರಿಂದ ನಾವು ಅದನ್ನು ಕೈ ಹಾಕೋಕ್ಕಾಗ್ತಾ ಇಲ್ಲ. ನಮಗೆ ಯಾವುದಾದ್ರೂ ಸ್ಥಳ ಯಾರಾದರೂ ಬಹುಶಃ ನಾವು ಫ್ರೀಯಾಗಿ ಕೇಳೋಕ್ಕೆ ಆಗಲ್ವೇನೋ, ಒಂದು ಮಿನಿಮಮ್ ಅಮೌಂಟ್ನಲ್ಲೋ ಹೀಗೆ ಕೊಡೋ ದಾನಿಗಳಿದ್ದಲ್ಲಿ ಖಂಡಿತ ನಾವು ಆ ಒಂದು ಪ್ರಾಜೆಕ್ಟ್ನ ಕೂಡ ಬೇಗ ಶುರು ಮಾಡೋ ಆಸೆ ಇದೆ. ಅದು ಬಹುಶಃ ನಿಮ್ಮಂಥ ವಿಶಾಲ ಹೃದಯರು ಅನೇಕರಿದ್ದಾರೆ, ಯಾರಾದರೂ ಮುಂದೆ ಬರಬಹುದೇನೋ. ನಮ್ಮ ಉದ್ದೇಶ ಇಷ್ಟೇ, ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಮಾರಣಾಂತಿಕ ಕಾಯಿಲೆ ಅನ್ನೋದು ಇತ್ತು, ಹೌದು. ಆದರೆ ಇವಾಗ ಹಾಗಿಲ್ಲ. ಚಿಕಿತ್ಸೆಗಳು ಬಹಳ ಅಡ್ವಾನ್ಸ್ ಆಗಿದೆ. ಅಂದರೆ ಮೊದಲ ಹಂತದಲ್ಲೇ ನಮಗೆ ಏನಾದರೂ ಗೊತ್ತಾದರೆ ಖಂಡಿತ ಅದರಿಂದ ನಾವು ಪಾರಾಗ್ಬೋದು. ಸಣ್ಣ ಮಕ್ಕಳಿಗೂ ಕೂಡ ಈಗ ಬಂದಿದೆ. ನಾವು ಪೀಡಿಯಾಟ್ರಿಕ್ ವಾರ್ಡ್ಗೆ ಹೋದಾಗ ಬಹಳ ನೋವಾಗುತ್ತೆ ನಮಗೆ. ಆದರೆ ಅವರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗೇ ಆಗಿದ್ದಾರೆ. ಸರ್ವೈವಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಕಾಯಿಲೆಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನು ಅವರು ನೋಡಬೇಕು ಅಷ್ಟೇ ಇದು ಅಂತ ನನಗೆ ಅನಿಸುತ್ತೆ. ಮತ್ತೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಂದರೆ ನೋಡೋ ಅಂಥವ್ರಿಗೆ ಯಾವ ಪ್ರಶ್ನೆ ಹೊಳೆಯುತ್ತೋ ಅದು ನಿಮಗೂ ಹೊಳಿಬಹುದೇನೋ. ಇಲ್ಲ, ಇಂತಹ ಒಂದು ಉತ್ತಮ ಕೆಲಸ ಮಾಡ್ತಾ ಇರಬೇಕಾದ್ರೆ ಫಂಡ್ ರೈಸಿಂಗ್ಗೋಸ್ಕರ ಅವರೀಗ ಇದು 6ನೇ ವರ್ಷದ ಕಾರ್ಯಕ್ರಮ. 5 ವರ್ಷನೂ ನಾವು ಹೋಗಿದ್ದೀವಿ. ಅತ್ಯುತ್ತಮವಾದ ಕಾರ್ಯಕ್ರಮ, ತುಂಬ ಚೆನ್ನಾಗಿರುತ್ತೆ. ಈ ಸಲನೂ MD ಪಲ್ಲವಿ ಅಂತ ಇದೆ. ಸೆಪ್ಟೆಂಬರ್ 6ನೇ ತಾರೀಕು MD ಪಲ್ಲವಿ ಮತ್ತು ಶ್ರೀನಿಧಿ ಶಾಸ್ತ್ರಿ ಇವರುಗಳ ತಂಡ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ. ಇದನ್ನು ನಾವು ಈ ಸಲ ಕುಮರನ್ಸ್ ಆಡಿಟೋರಿಯಂನಲ್ಲಿ ಮಾಡ್ತಾ ಇದ್ದೀವಿ, ದೊಡ್ಡಕಲ್ಸಂದ್ರದಲ್ಲಿ. ಮೀನಾಕ್ಷಿ ರಂಗಮಂಚ್ ಅಂತ ಆಡಿಟೋರಿಯಂ ಹೆಸರು, ಕನಕಪುರ ರೋಡ್ನಲ್ಲಿದೆ. ಇದು ಬೆಳಗ್ಗೆ 9:45ಗೆ ಶುರುವಾಗುತ್ತೆ. ಆನಂತರ 2 ಗಂಟೆಗಳ ಕಾಲ ಸಂಗೀತ ಇರುತ್ತೆ. ಮಧ್ಯೆ ನಮ್ಮ ಮಂಜುನಾಥ್ ಡಾಕ್ಟ್ರು, ನಾವು ಅವ್ರನ್ನ ಸಂಸದರು ಅನ್ನೋಕ್ಕಿಂತ ನಮಗೆ ಡಾಕ್ಟ್ರಾಗಿ ನೋಡೋದೇ ಬಹಳ ಖುಷಿ. ಅವರು ಕೂಡ ಮುಖ್ಯ ಅತಿಥಿಯಾಗಿ ಬರ್ತಿದ್ದಾರೆ. ಅವರು 10 ಗಂಟೆಗೆ ಬರೋಕ್ಕಾಗಲ್ಲಮ್ಮ, ಹಾಗಾಗಿ ಕಾರ್ಯಕ್ರಮ ಶುರುವಾಗಲಿ, ಮಧ್ಯದಲ್ಲಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಇರುತ್ತೆ. ಆಮೇಲೆ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬಂದು ಈ ಒಂದು ಸೇವೆಯಲ್ಲಿ ತಮ್ಮ ಕೈ ಜೋಡಿಸಬಹುದು. ಅದಕ್ಕೆ ಅವಕಾಶ ಇಲ್ಲಿ ಇದೆ. ಖಂಡಿತ ಬನ್ನಿ. ಮನಸ್ಸದೆಷ್ಟು ಹಗುರ ಆಗತ್ತಂದರೆ ನಾವು ಪ್ರತಿ ವರ್ಷ ತಪ್ಪದೇ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ.
ಹಾಗೆ ನಮ್ಮ ಒಂದು ಚಿಕ್ಕ ಸಹಾಯ ಅವ್ರಿಗೂ ಅವರ ಮಾಡುವಂತಹ ಈ ಉತ್ತಮ ಕೆಲಸಕ್ಕೆ ನಮ್ಮಿಂದ ಒಂದು ಚಿಕ್ಕ ಸಹಾಯ ಅಷ್ಟೇ ಅದು. ಅಷ್ಟು ಚಿಕ್ಕ ಸಹಾಯದಿಂದ ನಾವು ಅದೆಷ್ಟು ಮನಸ್ಸು ದೊಡ್ಡದು ಅಂದರೆ ಅದು ಹೇಳೋದು ಅಷ್ಟು ನಮಗೆ ಹಗುರ ಆಗುತ್ತೆ. ನಿಮ್ಮ ಯಾವ ಭಾರಗಳು ನಿಮ್ಮ ಜೊತೆ ಇರಲ್ಲ, ಅಷ್ಟು ಹಗುರ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಆ ಥರ ಖುಷಿಯಿಂದ ನೀವು ಮನೆಗೆ ವಾಪಸ್ ಹೋಗ್ಬೋದು. ಖಂಡಿತ ಈ ಅವಕಾಶವನ್ನು ತಪ್ಪಿಸ್ಕೋಬೇಡಿ, ಬನ್ನಿ, ಖಂಡಿತ ಭಾಗವಹಿಸಿ, ನೋಡಿ, ಆ ಕಾರ್ಯಕ್ರಮವನ್ನು ಆನಂದಿಸಿ. ಒಳ್ಳೆಯ ಮನಸ್ಥಿತಿಯಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೂ ಒಂದು ಮುಂದೆ ಸಹಾಯ ಆಗತ್ತೆ ಅಥವಾ ಪ್ರೇರಣೆ ಆಗತ್ತೆ ಅಂತ ಹೇಳ್ತಾ, ಇನ್ನೂ ಮುಂದಿನ ಅವರ ಯೋಜನೆಗಳೆಲ್ಲ ಚೆನ್ನಾಗಾಗಲಿ, ಅವರಿಗೆ ಮಾಡ್ತಿರುವ ಕೆಲಸಗಳು ಇನ್ನೂ ಉತ್ತಮ ಹಂತಕ್ಕೆ ಹೋಗಲಿ, ಹಾಗೆ ಅನೇಕರಿಗೆ ಅದರಿಂದ ಸಹಾಯ ಆಗಲಿ. ಎಷ್ಟು ನೊಂದ ಜನಗಳಿಗೆ ಅವರು ದಾರಿದೀಪ ಮಾಡ್ತಾ ಇದ್ದಾರೆ, ದಾರಿ ಮಾಡಿಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಇಂತಹ ಒಳ್ಳೆಯ ಕೆಲಸದಲ್ಲಿ ನಾವು ಒಂದು ಭಾಗಿಯಾಗೋಣ. ಈಗ ಈ ಸೆಪ್ಟೆಂಬರ್ 6ರ ಕಾರ್ಯಕ್ರಮ ಅಂತ ಹೇಳಿದ್ರಲ್ಲ ಶಾಂತಲ್ಲ, ಇದಕ್ಕೆ ನಾವು 500 ರೂಪಾಯಿ ಟಿಕೆಟ್ ಅನ್ನ ಇಟ್ಟಿದ್ದೇವೆ. ಈ 500 ರೂಪಾಯಿ ನೂರಾರು ಮಕ್ಕಳ ಬಾಳಲ್ಲಿ ಬೆಳಕನ್ನ ಉಂಟು ಮಾಡಿದೆ. ಯಾಕಂದ್ರೆ ಅವರ ಭವಿಷ್ಯವನ್ನ ನಿರ್ಧರಿಸುವಂತಹ ಶಿಕ್ಷಣವನ್ನ ಕೊಡಿಸೋಕೆ ಅವರು ಕೂಡ ಕೈ ಜೋಡಿಸುವಂಥದ್ದು. ಇದರಲ್ಲಿ ಆ 500 ರೂಪಾಯಿ ಮಕ್ಕಳ ಶಿಕ್ಷಣಕ್ಕೆ ನೆರವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೈಂಡ್ಸೆಟ್ ಇಂದ ಕೊಟ್ಟಾಗ ಅನೇಕರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಮತ್ತೆ ನಿಮ್ಮಲ್ಲಿ ಯಾರಾದರೂ ತುಂಬ ಬಡವರು ಆಗಿದ್ದಲ್ಲಿ ನಮ್ಮ ಫೌಂಡೇಶನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಫಂಡ್ಗಳಿದ್ರೆ ಖಂಡಿತ ಅಂಥ ಮಕ್ಕಳಿಗೂ ಕೂಡ ನಾವು ಓದೋಕ್ಕೆ ಸಹಾಯ ಮಾಡ್ತೀವಿ. ನಾವು ಬರ್ತೀವಿ, ನೀವು ಬನ್ನಿ, ಎಲ್ಲರೂ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಎಲ್ಲನೂ ಉಜ್ವಲವಾಗಿ ನಡೀಲಿ. ಮುಂದೆ ಎಲ್ಲನೂ ನೀವು ಅಂದ್ಕೊಂಡ ಹಾಗೆ ಮುಂದಿನ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅನೇಕರಿಗೆ ಸಹಾಯ ಆಗಲಿ ಅದರಿಂದ ಅಂತ ಹೇಳ್ತಾ, ನಿಮ್ಮ ಹಾಗೂ ನಿಮ್ಮ ತಂಡಕ್ಕೆ ನಮ್ಮೆಲ್ಲರ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ನಾಡಿನ ಕಾರ್ಯಕ್ರಮಕ್ಕೆ, ಸೆಪ್ಟೆಂಬರ್ 6ರ ಕಾರ್ಯಕ್ರಮಕ್ಕೆ ಖಂಡಿತ ಆಸಕ್ತಿ ಇರೋರು ಬನ್ನಿ, ಭಾಗವಹಿಸಿ. ಹಾಗೆ ಲಕ್ಷ್ಮೀಶ ಫೌಂಡೇಶನ್ಗೆ, ಇಂತಹ ಉತ್ತಮ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗೆ ಸಾಧ್ಯ ಆದವರು ಖಂಡಿತ ಸಹಾಯ ಮಾಡಿ. ಎಲ್ಲ ನಮ್ಮ ಮೊನ್ನೆ ಒಂದು ಪ್ರೋಗ್ರಾಮಿಗೆ ಹೋಗಿದ್ವಿ. ಅದರಲ್ಲಿ ಒಬ್ಬರು 75 ವರ್ಷದ ಒಬ್ಬರು ವಯಸ್ಸಾದವರು, ಅವ್ರು ರಿಟೈರ್ ಆಗಿ ಸುಮಾರು 15-16 ವರ್ಷ ಆಗಿದೆಯಂತೆ. 35,000 ಸಂಬಳ ತಗೊಳ್ತಾ ಇದ್ರಂತೆ ರಿಟೈರ್ ಆಗುವಾಗ. ಪ್ರತಿ ವರ್ಷ 10ರಿಂದ 12 ಲಕ್ಷ ಈ ಥರದ ರೇರ್ ಇಲ್ನೆಸ್, ಈ ಥರ ಕಾಯಿಲೆಗೆ ಅವರು ಡೊನೇಟ್ ಮಾಡ್ತಾರಂತೆ. ಎಷ್ಟು ಖುಷಿ ಆಯಿತು ಕೇಳಿ. ಅಂದರೆ ಅವ್ರು ಹೇಳ್ತಾರೆ, ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಡಿಸಿದ್ದೀನಿ, ಅದೇ ಆಸ್ತಿ, ನನ್ನ ದುಡ್ಡನ್ನು ಅವ್ರಿಗೆ ಯಾಕೆ ಬಿಟ್ಟು ಹೋಗಲಿ, ನಾನು ಇಂಥ ಕೆಲಸಗಳಿಗೆ ನಾನು ಸಹಾಯ ಮಾಡ್ತೀನಿ. ಇಂಥ ಅಪರೂಪದ ಕಾಯಿಲೆಗಳು, ತುಂಬ ಕಷ್ಟಪಡುವಂಥ ಕಾಯಿಲೆಗಳಿರುವಾಗ ಅಂಥವ್ರಿಗೆ ಸಹಾಯ ಮಾಡೋಣ. ಎಷ್ಟೋ ಜನ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ದುಡ್ಡಿಲ್ಲದೆ ಆ ಕಾಯಿಲೆಯಿಂದ ನಮ್ಮ ಭೂಮಿಯನ್ನೇ ಬಿಟ್ಟು ಹೋಗಬೇಕಾಗದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಅವ್ರಿಗೆ ಸಹಾಯ ಆಗಲಿ ಅಂತ ನಾವು ಅದನ್ನು ಕೈ ಜೋಡಿಸೋಣ. ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇವರ ಲಕ್ಷ್ಮೀಶ ಫೌಂಡೇಶನ್ಗೆ ಖಂಡಿತ ನಾವೆಲ್ಲರೂ ಸಹಾಯ ಮಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.